ನನ್ ಸೊಸೆ ಒಳ್ಳೆ ಪ್ರಶ್ನೆ ಕೇಳಿದ್ಲು. ಏನ್ ಒಳ್ಳೆ ಪ್ರಶ್ನೆ ಕೇಳಿದ್ಲು? ಆ ವಾಟರ್ ಕ್ಯಾನ್ ಹುಡುಗಿ ಬಗ್ಗೆ ಏನು ಹೇಳ್ತಾ ಇಲ್ಲ ನೀನು? ಹೇಳೋದಿಕ್ಕೆ ಏನಿದೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅವಳು ದೇವಸ್ಥಾನಕ್ಕೆ ಬಂದಿದ್ಲು, ಅಷ್ಟೇ. ನಾನು ಅವಳನ್ನ ನೋಡೋದಿಕ್ಕೆ ಹೋಗಿರ್ಲಿಲ್ಲ, ಅವಳು ನನ್ನನ್ನು ನೋಡೋದಿಕ್ಕೇನ್ ಬಂದಿರ್ಲಿಲ್ಲ. ಸುಳ್ಳು ಹೇಳ್ಬೇಡಮ್ಮ, ನೀನು ಸಪ್ತಮಿನೇ ನೋಡಕ್ ಹೋಗಿದ್ದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಸಪ್ತಮಿನ್ ನೋಡಕ್ ಹೋಗಿರ್ಲಿಲ್ಲ, ದೇವ್ರನ್ನ ನೋಡಕ್ ಹೋಗಿದ್ದೆ. ಸಪ್ತಮಿನೇ ನಿಮಗೆ ದೇವ್ರ ತರ ಕಾಣಿಸಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನೋಡಿದ್ರ ಪಪ್ಪ ಕಂಪ್ಯಾರಿಸನ್? ಆ ಸಪ್ತಮಿನ ದೇವತೆಗೆ ಹೋಲಿಕೆ ಮಾಡ್ತಿದ್ದಾರೆ. ಏ ಮಂಜರಿ, ನಾನ್ ಸಪ್ತಮಿನ ನೋಡಕ್ ಹೋಗಿದ್ದೆ ಅಂತ ನಿನಗ್ ಗೊತ್ತಾ? ನಾನ್ ಅವಳ ಹತ್ರ ಮಾತಾಡಿದ್ ನೀನ್ ನೋಡಿದ್ಯಾ? ಹೇಳೆ. ನಾನ್ ನೋಡ್ಲಿಲ್ಲ, ಮಿಥುನ್ ನೋಡಿ ನನಗೆ ಕಾಲ್ ಮಾಡಿದ್ದ. ಅಯ್ಯೋ, ಹೆಲ್ಪ್ ಮಾಡಿದಕ್ಕೆ ನನ್ನೇ ಸಿಗಿಸ್ತಿದ್ದಾರಲ್ಲಪ್ಪ. ನಾನು ದೇವಸ್ಥಾನಕ್ ಬಂದು ನಿಮ್ಮಿಬ್ರನ್ನು ರೆಡ್ ಹ್ಯಾಂಡ್ ಆಗಿ ಇಡಬೇಕು ಅಂತಾನೆ ಅನ್ಕೊಂಡಿದ್ದೆ. ನಾನ್ ಬರೋ ಅಷ್ಟಲ್ಲಿ ಅವಳು ಎಸ್ಕೇಪ್ ಆಗ್ಬಿಟ್ಟಿದ್ಲು. ಇದೆಲ್ಲ ನಿನ್ ಕೆಲ್ಸನಾ ಮಿಥುನ್? ನೀನ್ ಹೀಗ್ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಮಂದಾರ, ಸುಮ್ನೆ ನನ್ ಮಗನ್ ಮೇಲೆ ಕೋಪ ಮಾಡ್ಕೋಬೇಡ. ನನ್ ಸೊಸೆ ಮಂಜರಿ ಹೇಳಿದ್ಲು ಅಂತ ಅವನ್ ಹಾಗೆ ಮಾಡಿದ್ದು. ಅವಳು ಹೇಗ್ ಹೇಳ್ತಾಳೋ ಇವನ್ ಹಾಗೆ ಮಾಡ್ತಾನೆ. ಹೌದು, ನಾನ್ ಹೇಳಿದಕ್ಕೇನೆ ಮಿಥುನ್ ನೀನ್ ಫಾಲೋ ಮಾಡ್ಕೊಂಡು ದೇವಸ್ಥಾನಕ್ ಬಂದಿದ್ದು. ನಿನ್ ಹೆತ್ತ ತಾಯಿನ ಜನರ ಕೈಲಿ ಫಾಲೋ ಮಾಡಿಸ್ತಾ ಇದೆಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ಬೀದಿಲ್ ಹೋಗೋಳು ಹೆತ್ತ ಮಗ್ಳ ಮೇಲೆ ಕೈ ಮಾಡ್ತಾಳೆ, ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಕ್ ನಿನ್ಗೆ ಹೇಗ್ ನಾಚಿಕೆ ಆಗಲ್ವೋ? ನನಗೂ ಅಷ್ಟೇ ಆಗಲ್ಲ. ನಿನ್ನ ಫಾಲೋ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ, ಆದ್ರೆ ನೀನು ನಮ್ಗೆ ಯಾರಿಗೂ ಹೇಳ್ದೆ ದೇವಸ್ಥಾನಕ್ಕೆ ಹೋದ್ಯಲ್ಲ, ಅದು ತಪ್ಪು. ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ತರ ತಪ್ಪು ಮಾಡ್ದ್ಯಾ ಅಂದ್ರೆ ನಿನಗೆ ಈ ಮನೇಲಿ ಇರೋದಕ್ಕೆ ಜಾಗ ಇರೋದಿಲ್ಲ. ನನ್ನ ಹೆಂಡತಿ ಅನ್ನೋ ಸ್ಥಾನನೂ ನಿನಗಿರೋದಿಲ್ಲ, ನೆನಪಿಟ್ಕೋ. ಶ್ರೀಮಂತ ನಮ್ ಶತ್ರು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಆ ಸಪ್ತಮಿನೂ ಅವನ್ ಜೊತೆ ಸೇರ್ಕೊಂಡಿದ್ದಾಳೆ. ಸಪ್ತಮಿ ನಮ್ಗೆ ಹೊಸ ಶತ್ರು. ನಮ್ ಶತ್ರುಗಳನ್ನ ನಾವ್ ಯಾವತ್ತೂ ನೆಮ್ಮದಿಯಾಗಿರೋದಕ್ ಬಿಡೋದಿಲ್ಲ. ನೀನ್ ಅವ್ರ ಜೊತೆ ಸೇರ್ಕೊಂಡ್ರೆ ನೀನು ನೆಮ್ಮದಿಯಾಗಿರೋದಕ್ಕಾಗಲ್ಲ. ನಿನ್ಗೂ ಈ ತರ ಅವಮಾನಗಳು ಆಗ್ತಾನೇ ಇರುತ್ತೆ. ಸಪ್ತಮಿ ಮತ್ತು ಶ್ರೀಮಂತು ಇಬ್ರನ್ನೂ ನೀನು ವೈರಿಗಳ ತರ ನೋಡ್ತಿದ್ಯಾ? ನಾನು ಅವರಿಬ್ರಿಗೂ ಮದುವೆ ಮಾಡಿಸ್ಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದೀನಿ. ಸದ್ಯದಲ್ಲೇ ಅದು ಕೂಡ ನಡೆಯುತ್ತೆ, ನೋಡ್ತಾ ಇರು.